ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ಏನಪ್ಪ ಅಂದರೆ ಇವತ್ತು ಸಂಡೇ, ನನಗೆ ಇವತ್ತು ಆನ್ಲೈನ್ ಎಕ್ಸಾಮ್ ಐತೆ ಫ್ರೆಂಡ್ಸ್. 2 ಸ್ಲಾಟ್ಸ್ನ ಬುಕ್ ಮಾಡ್ಕೋಬೇಕಿತ್ತು. ಅದನ್ನು ಎರಡೂ ನಾನು ಇವತ್ತೇ ಬುಕ್ ಮಾಡ್ಕೊಬಿಟ್ಟಿದ್ದೀನಿ. ಮತ್ತು ಇವತ್ತು ನಮ್ಮೂರಲ್ಲಿ ಸಂಡೇ ಆಗಿರೋದ್ರಿಂದ ಸಂತೆ ಅಂತ ಮಾಡ್ತಾರೆ, ಅಂದರೆ ಎಲ್ಲ ತರಕಾರಿ ಅದೆಲ್ಲ ಇಲ್ಲೇ ಸಿಗುತ್ತೆ. ಸೊ ಲಾಸ್ಟ್ ವೀಕು ನನ್ನ ಫ್ರೆಂಡ್ ಮದುವೆಗೆ ಹೋಗ್ಬಿಟ್ಟಿದ್ವಿ. ಸೊ ಏನೂ ತೊಗೊಳಕ್ಕಾಗಿಲ್ಲ, ಒಂದು ಸಾಮಾನು ಇಲ್ಲ ಫ್ರೆಂಡ್ಸ್. ಫುಲ್ಲು ಫ್ರಿಡ್ಜೆಲ್ಲ ಖಾಲಿಯಾಗಿದೆ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಈ ವೀಕು ಫ್ರಿಡ್ಜೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಎಲ್ಲ ತರಕಾರಿನ ತುಂಬಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏನಂದರೆ 12 ಗಂಟೆಗೆ ನನಗೆ ಒಂದು ಎಕ್ಸಾಮ್ ಇದೆ, ಮತ್ತು 5 ಗಂಟೆಗೆ ಒಂದು ಎಕ್ಸಾಮ್ ಇದೆ. ಸೊ ಅದಕ್ಕೆ ಬೇಗ ಬೇಗ ಹೋಗಿ ಸಂತೆ ಎಲ್ಲ ಮುಗಿಸಿ ಬರೋಣ. ಅಷ್ಟರಲ್ಲಿ ಎಕ್ಸಾಮು ಒಂದು ಅಟೆಂಡ್ ಮಾಡಿ, ಅದಾದಮೇಲೆ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡಿಕೊಂಡು ಸಂಜೆಗೆ ಒಂದು ಅಟೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಫುಲ್ಲು ಬ್ಯುಸಿ ಡೇ, ಹೇಗಿರುತ್ತೆ ಅಂತ ನಿಮಗೆ ತೋರಿಸೋಣ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಸೊ ತಿಂಡಿ ಕೂಡ ಇನ್ನೂ ಮಾಡಿಲ್ಲ, ಅದಕ್ಕೆ ಮುಂಚೆನೇ ಹೋಗ್ಬಿಟ್ಟು ಸಂತೆ ಮಾಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಸೊ ನಾನು ರೆಡಿಯಾಗಿದ್ದೀನಿ, ದೀಪಕ್ ಇಲ್ಲಿದ್ದಾರೆ, ರೆಡಿಯಾಗಿದ್ದಾರೆ. ಸೊ ಇವಾಗ ಇಬ್ಬರು ಹೋಗಿ ಸಂತೆ ಮಾಡ್ಕೊಬರ್ತೀವಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಸಂತೆ ಮಾಡ್ಕೊಂಬರೋಣ. ಫ್ರೆಂಡ್ಸ್ ಇವಾಗ ಹೊರಟಿದ್ದೀವಿ. ತುಂಬ ಅಂದರೆ ತುಂಬ ಬಿಸಿಲು ಯಪ್ಪ ಫ್ರೆಂಡ್ಸ್. ಇವಾಗ ಇನ್ನೂ 10 ಗಂಟೆ ಅಷ್ಟೇ, ಅಷ್ಟು ಬೇಗ ಇಷ್ಟೊಂದು ಬಿಸಿಲು ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್. ಬನ್ನಿ ಇವಾಗ ಹೋಗೋಣ. ತುಂಬ ಸಾಮಾನು ತಗೋಬೇಕು, ಸೊ ಅದಕ್ಕೆ ಬೇಗನೆ ಹೋಗ್ತಿದ್ದೀವಿ. ಮತ್ತು ಇವತ್ತು ದೀಪಕ್ದು ಸ್ಪೆಷಲ್ ರೆಸಿಪಿನ ನಾನು ಇವತ್ತು ಶೂಟ್ ಮಾಡ್ತೀನಿ. ಅದು ನನ್ನ ಫೇವ್ರೇಟ್. ಇಲ್ಲ ಫ್ರೆಂಡ್ಸ್, ಮಾಡ್ತಾನೆ. ಫ್ರೆಂಡ್ಸ್ ಸಂತೆಗೆ ತುಂಬ ದಿನದಿಂದ ಹೋಗಿರಲಿಲ್ಲ. ಸೊ ಹಾಗಾಗಿ ಸಾಮಾನೆಲ್ಲ ತುಂಬ ಜಾಸ್ತಿ ಇತ್ತು. ಸೊ ಅದಕ್ಕೆ ನಾನು ಮತ್ತು ದೀಪಕ್ ಇಬ್ಬರೂ ಹೋದ್ವಿ. ಅಲ್ಲಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನಕ್ಕಂದರೆ ಸಾಮಾನು ತಗೊಳ್ಳೋದು ಲೇಟ್ ಆದರೆ ಎಕ್ಸಾಮಿಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಬೇಗ ಬೇಗ ತಗೊಂಡು ಬರ್ತಿದ್ವಿ. ಮತ್ತು ಎಲ್ಲ ಥರ ಸಾಮಾನು ತಗೊಳ್ಳೋ ಕಾರಣ ಬ್ಯಾಗ್ ಹೆವಿ ಇತ್ತು. ದೀಪಕ್ಕು ಕೂಡ ಬಂದಿದ್ರು ನನ್ನ ಜೊತೆ. ಮತ್ತು ತಿಂಡಿ ಮಾಡೋಕ್ಕಾಗಲ್ಲ ಎಕ್ಸಾಮ್ ಇರೋದಕ್ಕೆ, ಇಲ್ಲೇ ಎಲ್ಲಾದರೂ ತಗೊಬಿಡು ಅಂತಂದರು. ಒಟ್ಟಿಗೆ ಬಂದಿದ್ದೀವಿ, ಇನ್ನೇನು ಮಧ್ಯಾಹ್ನಕ್ಕೆ ಹೆಂಗಿದ್ರು ನಾನ್ ವೆಜ್ ಮಾಡಬೇಕಲ್ವ. ಸೊ ಅದಕ್ಕೆ ಚಿಕನ್ನು ಒಟ್ಟಿಗೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಸಂತೆ ಮಾಡಿ ಲ್ಯಾಪ್ಟಾಪ್ ಬೇಕಿತ್ತು ಫ್ರೆಂಡ್ಸ್. ಸೊ ಅದಕ್ಕೆ ಸಾಯಿಲ್ಗೆ ಫೋನ್ ಮಾಡಿದ್ವಿ, ಲ್ಯಾಪ್ಟಾಪ್ ಕೊಡು, ಎಕ್ಸಾಮ್ ಬರೆದ್ಬಿಟ್ಟು ಕೊಡ್ತೀನಿ ಅಂತ. ಸೊ ಅವನು ಅಷ್ಟೇ ತಗೊಂಬಂದ, ಕೊಟ್ಟ. ಅದಾದಮೇಲೆ ಹೋಟೆಲಿಂದ ನಾವು ತಿಂಡಿ ತಂದಿದ್ವಲ್ಲ, ಸೊ ಅದನ್ನು ಇಬ್ಬರು ತಿನ್ಕೊಂಡು ಎಕ್ಸಾಮಿಗೆಲ್ಲ ಪ್ರಿಪೇರ್ ಆದ್ವಿ. ನೀವೇ ನೋಡ್ಬೋದು ಫ್ರೆಂಡ್ಸ್. ಇವಾಗ ಒಂದು ಆನ್ಲೈನ್ ಎಕ್ಸಾಮ್ ಮುಗಿಸ್ತೆ, ಅದು ಒಂಥರ ಫುಲ್ ಟೆನ್ಷನ್ ಆಯ್ತಿತ್ತು ಫ್ರೆಂಡ್ಸ್, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಒಂದು ಎಕ್ಸಾಮ್ ಮುಗಿಸಿದ್ದೀನಿ. ನೆಕ್ಸ್ಟ್ ಇವಾಗ ಮಾರ್ಕೆಟಿಂದ ತಂದಿದ್ನೆಲ್ಲ ಎಲ್ಲ ಸಾಮಾನೆಲ್ಲ ಫ್ರಿಡ್ಜಲ್ಲಿ ಜೋಡಿಸ್ಬೇಕು. ನೆಕ್ಸ್ಟ್ ಇನ್ನೊಂದು ಎಕ್ಸಾಮು ನನಗೆ 5:15 ಇರೋದು. ಸೊ ಅಲ್ಲಿವರೆಗೂ ಫ್ರೀ. ಅಷ್ಟರಲ್ಲೇ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೀಪಕ್ಕು ದಮ್ ಬಿರಿಯಾನಿ ಮಾಡ್ತಾರೆ, ನನ್ನ ಫೇವರೇಟ್. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಫ್ರಿಡ್ಜೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ತರಕಾರಿಗಳೆಲ್ಲ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಅಡುಗೆ ಸ್ಟಾರ್ಟ್ ಮಾಡಿಬಿಡೋಣ. ನಾನು ಬಂದಿದ್ದ ತಕ್ಷಣವೇ ತಿಂಡಿ ತಿಂದು ಟೀ ಎಲ್ಲ ಮಾಡಿಕೊಟ್ಬಿಟ್ಟೆ ದೀಪಕ್ಗೆ. ಸೊ ಆಮೇಲೆ ಎಕ್ಸಾಮಿಗೆ ಕೂತ್ಕೊಂಡೆ, ಅಟೆಂಡ್ ಮಾಡಿದೆ. ಪರವಾಗಿಲ್ಲ, ಚೆನ್ನಾಗಿತ್ತು. 50 ಕ್ವಶನ್ಸ್ ಅಷ್ಟೇ ಅಟೆಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ಮುಗಿಸ್ದೆ. ಎಷ್ಟು ಅವರ್ ಆಯಿತು ನನ್ನ ಎಕ್ಸಾಮಿಗೆ ಕೂತ್ಕೊಂಡು? 12:15 ಕೂತ್ಕೊಂಡೆ. ಅರ್ಧ ಗಂಟೆ ಅಷ್ಟರಲ್ಲಿ ಮುಗಿದೋಯ್ತು ಫ್ರೆಂಡ್ಸ್. ಒಂದು 20 ನಿಮಿಷ ಅಷ್ಟೇ ಎಕ್ಸಾಮ್ ಆಗಿದ್ದು. ಸೊ ಬನ್ನಿ ಇವಾಗ ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈ ಕಡೆದೆಲ್ಲ ನಾನು ಫಸ್ಟೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈ ಕಡೆ ಇಲ್ಲಿ ಇರ್ತೀವಲ್ಲ ಮೇನ್ ಪಾರ್ಟ್ಸ್ ಎಲ್ಲ, ಅದೆಲ್ಲ ಕ್ಲೀನ್ ಮಾಡಿರಲಿಲ್ಲ. ಸೊ ಅದಕ್ಕೆ ಅದನ್ನು ಇವಾಗ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಅದು ಎಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಇವಾಗ ಸಾಮಾನು ತಂದಿದ್ದೀನಲ್ಲ, ಇದೆಲ್ಲನೂ ನೀಟಾಗಿ ಆರ್ಗನೈಸ್ ಮಾಡಬೇಕು ಫ್ರೆಂಡ್ಸ್. ನಮ್ಮದು ಏನಂದರೆ ಐಸ್ ಈ ಥರ ಕಟ್ಕೊಬಿಡುತ್ತೆ. ಸೊ ಅದಕ್ಕೆ ಅದು ಸ್ವಲ್ಪ ನೀರೆಲ್ಲ ಇದಾಗಲಿ ಮೆಲ್ಟಾಗಲಿ ಅಂತ ಈ ಥರ ಆಫ್ ಮಾಡಿಬಿಟ್ಟಿದ್ದೀನಿ. ನೋಡೋಣ. ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ತಂದಿರೋಂಥ ಸಾಮಾನೆಲ್ಲನೂ ನಾನು ಆರ್ಗನೈಸ್ ಮಾಡ್ತಾಯಿದ್ದೀನಿ. ಏನಂದರೆ ಈ ಥರ ಬಾಕ್ಸ್ಗಳು, ನಾವು ಐಸ್ ಕ್ರೀಮ್ ತಿಂದಿದ್ದು ಮತ್ತು ಮೊಸರು ತಿಂದಿದ್ದು ಅದೆಲ್ಲ ಬಾಕ್ಸ್ಗಳಿತ್ತು. ಸೊ ಅದನ್ನು ನಾನು ಏನಾದರೂ ಈ ಥರ ಸೊಪ್ಪು ಅದೆಲ್ಲ ಇಟ್ಕೊಳ್ತೀನಿ, ನನಗೆ ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ಹಾಗಾಗಿ ಇವಾಗ ಈ ಥರ ಎಲ್ಲನೂ ತೆಗ್ದು ಬಾಕ್ಸಿಗೆ ಎಲ್ಲ ರೆಡಿ ಮಾಡಿ ಆರ್ಗನೈಸ್ ಮಾಡ್ಕೋತೀನಿ. ಸೊ ಇದೆಲ್ಲ ಆರ್ಗನೈಸ್ ಮಾಡ್ಕೊಂಡ್ಮೇಲೆ ನಾನು ನೆಕ್ಸ್ಟು ಸಿಗ್ತೀನಿ ನಿಮಗೆ. ಫ್ರೆಂಡ್ಸ್, ಸೊಪ್ಪು ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಫ್ರಿಡ್ಜಿಗೆ ಆರ್ಗನೈಸ್ ಮಾಡ್ತಾಯಿದ್ದೆ. ಸೊ ನೀವೇ ನೋಡ್ಬೋದು, ನನಗೆ ಈ ಥರ ಆರ್ಗನೈಸ್ ಮಾಡಲಿಲ್ಲ ಅಂದರೆ ನನಗೆ ಬೇಗ ಬೇಗ ಕೆಲಸನೇ ಆಗಲ್ಲ. ಸೊ ಹಾಗಾಗಿ ನಾನು ಈ ಥರ ನೀಟಾಗಿ ಆರ್ಗನೈಸ್ ಮಾಡಿಬಿಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಚಿಕನ್ನ ಈ ಥರ ಒಂದು ಬೌಲಿಗೆ ಹಾಕೋತಾವ್ರೆ.
ಏನಂದರೆ ಈ ಥರ ಬರೀ ಚಿಕನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ನಿಮ್ಗೆ ಯಾವ ಥರ ಚಿಕನ್ ಬೇಕೋ ಆ ಥರ ಚಿಕನ್ನ ನೀವು ಅಂದರೆ ಯಾವ ಪಾತ್ರೆಯಲ್ಲಿ ಅಡುಗೆ ಮಾಡ್ತೀರಾ ಆ ಪಾತ್ರೆಗೆ ಡೈರೆಕ್ಟ್ ಹಾಕ್ಕೊಬಿಡಿ. ಇಲ್ಲಾಂದರೆ ಪರವಾಗಿಲ್ಲ, ನಾನು ಬೇರೆದ್ರಲ್ಲಿ ಮ್ಯಾರಿನೇಟ್ ಮಾಡಿ ಇನ್ನೊಂದು ಪಾತ್ರೆಗೆ ಹಾಕೋತೀನಿ ಅಂದರೆ ಹಾಗೂ ಕೂಡ ಬೇಕಿದ್ರೆ ಮಾಡ್ಕೋಬೋದು. ಸೊ ನಾನಿಲ್ಲಿ ಅರ್ಧ kg ಅಷ್ಟು ಚಿಕನ್ನ ಈಗ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾವು ಫಸ್ಟು ಏನಾಗ್ತಿದೆಯಾ, ರೆಡ್ ಚಿಲ್ಲಿ ಹಾಕೋತಾ ಇದ್ದೀವಿ. ಕಾಶ್ಮೀರಿ ರೆಡ್ ಚಿಲ್ಲಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಗರಂ ಮಸಾಲನೂ ಅಷ್ಟೇ, ಅಂದರೆ ಆ ಚಿಕನಿಗೆ ತಕ್ಕನಾಗೆ ನಾವು ಹಾಕೋತಿದ್ದೀವಿ. ನೀವು ಒಂದು 2 ಸ್ಪೂನು ಅಥವಾ 1 ಸ್ಪೂನ್ ಹಾಕ್ಕೊಳ್ಳಿ. ನೆಕ್ಸ್ಟು ಚಿಕನ್ ಮಸಾಲ ನಿಮ್ಗೆ ಇಷ್ಟ ಇದ್ದರೆ ಇದು ಆಪ್ಷನಲ್ಲು, ಹಾಕ್ಕೊಂಡ್ರೆ ಹಾಕೋಬೋದು. ನೆಕ್ಸ್ಟು ಇದು ಧನಿಯಾ ಪೌಡರು. ಮನೇಲಿ ಎಲ್ಲರ ಮನೇಲೂ ಧನಿಯಾ ಪೌಡರ್ ಅಂತೂ ಇದ್ದೇ ಇರುತ್ತೆ ಅಲ್ವಾ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಇದು ಫ್ರೆಂಡ್ಸ್, ಇದೇನಂದರೆ ನಿಂಬೆಹಣ್ಣು ಪೌಡರ್ ಅಂತ ಬರುತ್ತೆ. ಸೊ ಇದನ್ನು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಸೊ ಇದನ್ನು ಒಂದು ಸ್ವಲ್ಪ ಹಾಕೋಬೇಕು. ಇದು ಇಷ್ಟು ಹಾಕ್ಕೊಂಡಿರೋದು ಒಂದು ಅರ್ಧ ಸ್ಪೂನ್ ಅಷ್ಟು ಅಂದ್ಕೊಳ್ಳಿ. ಸೊ ಇದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಶುಂಠಿ ಪೌಡರಾ ಫ್ರೆಂಡ್ಸ್, ಇದು ಶುಂಠಿ ಪೌಡರು. ಸೊ ಇದನ್ನು ಒಂದು ಸ್ವಲ್ಪ ಹಾಕೋತಿದ್ದೀವಿ. ಇದನ್ನು ಒಂದು ಚಾಟ್ ಮಸಾಲ ಹಾಕೋತವ್ರೆ ಫ್ರೆಂಡ್ಸ್. ಅದನ್ನು ಒಂದು ಅರ್ಧ ಸ್ಪೂನ್ ಅಷ್ಟು ಸ್ವಲ್ಪನೇ ಹಾಕೋಬೇಕದು. ನೆಕ್ಸ್ಟ್ ಜೀರಾ ಪೌಡರ್. ಇದು ಸ್ವಲ್ಪ ಹಾಕೊಳ್ಳಿ, ಯಾಕಂದರೆ ನಾವು ಈ ಜೀರಿಗೆನೂ ಹಾಕ್ತೀವಿ ಅದರಲ್ಲಿ, ಅದಕ್ಕೆ. ಸೊ ಇದು ಜೀರಾ ಪೌಡರು. ಅದಾದಮೇಲೆ ಲಾಸ್ಟು ಕಾಳು ಮೆಣಸು ಪೌಡರ್ನ, ಇದು ಆಪ್ಷನಲ್ಲಿ ನಿಮಗೆ ಬೇಕಂದರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಇದನ್ನು ನಾವು 1/4 ಸ್ಪೂನ್ ಹಾಕೋತಾ ಇದ್ದೀವಿ. ನೆಕ್ಸ್ಟು ಬಿರಿಯಾನಿ ಮಸಾಲ, ನಿಮ್ಗೆ ಯಾವ ಫೇವ್ರೆಟ್ ಬಿರಿಯಾನಿ ಮಸಾಲ ಐತೆ ಅದನ್ನು ನೀವು ಹಾಕ್ಕೋಬೋದು. 1-1.5 ಸ್ಪೂನ್ ಅಷ್ಟು ಹಾಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಮ್ಯಾರಿನೇಟ್ ಆಗೋಕ್ಕೆ ಹೌದು, ಇಷ್ಟನ್ನ ಇವಾಗ ಹಾಕೊಂಡಿದ್ದೀವಿ. ಅದಾದಮೇಲೆ ಮನೇಲಿ ನಾವು ಖಾರದ ಪುಡಿ ಏನಾದರೂ ಇರುತ್ತಲ್ಲ ಸರ್ ಫ್ರೆಂಡ್ಸ್, ಸೊ ಅದನ್ನು ನೀವು ಹಾಕೊಳ್ಳೋದು. ಸೊ ಅದನ್ನು 1 ಸ್ಪೂನ್ ಮಾತ್ರ ಹಾಕೊಳ್ಳಿ ಸಾಕು. 1 ಸ್ಪೂನ್ ಇವಾಗ ಅದನ್ನು ಹಾಕೋತವ್ರೆ. ಅದಾದಮೇಲೆ ನೆಕ್ಸ್ಟು ಲವಂಗ ನೋಡಿ, ಒಂದು 3 ಲವಂಗ ಹಾಕೊಳ್ಳಿ. ಅಂದರೆ ರಾ ಸ್ಪೈಸಸ್ಸು ಅದನ್ನು ಕೂಡ ನೀವು ಅದಕ್ಕೆ ಹಾಕೊಳ್ಳಿ. ಅದಾದಮೇಲೆ ಅನ್ನ ಬಾಯ್ಲ್ ಮಾಡೋಕೆ ಅದರಲ್ಲೂ ಹಾಕೋತೀವಿ. ಚಕ್ಕೆ ಒಂದು 3 ಚಕ್ಕೆ ಹಾಕೊಂಡಿದ್ದೀರಿ. ಒಂದು 2 ಎಲೆ ಹೀಗೆ ಮುರಿದ್ಬಿಟ್ಟು ಹಾಕ್ತೀವಲ್ಲ ಆ ಥರ ಒಂದು ಎಲೆ ಹಂಗೆ ಒಂದು ಸುಮ್ಮನೆ ಟೇರ್ ಮಾಡಿಬಿಟ್ಟು ಹಾಕೊಳ್ಳಿ. ಒಂದು ಎಲೆನೇ 1-2-3 ಟೇರ್ ಮಾಡಿಬಿಟ್ಟು ಹಾಕೋತಾವ್ರೆ. ನೆಕ್ಸ್ಟು ಜೀರಿಗೆ, ಇದು ನಿಮಗೆ ಮಾಮೂಲಿ ನಾರ್ಮಲ್ ಜೀರಿಗೆ. ಸೊ ಇದನ್ನು ಹಾಕೊಂಡವ್ರೆ. ಸೊ ನೆಕ್ಸ್ಟು ಕಸ್ತೂರಿ ಮೇಥಿ ಫ್ರೆಂಡ್ಸ್. ನೆಕ್ಸ್ಟ್ ಇದು ಕಸ್ತೂರಿ ಮೇಥಿ, ಇದೇ ಜಾಸ್ತಿ ಫ್ಲೇವರ್ ಕೊಡೋದು. ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಫುಲ್ ಕಹಿ ಆಗೈತದೆ ನೋಡಿ. ಒಂದಿಷ್ಟು ಸಾಕು ಇದಕ್ಕೆ, 1 ಸ್ಪೂನ್ ಅಷ್ಟು. ಯಾಕಂದ್ರೆ ನಾವು ಇನ್ನು ಇದೇ ಐಟಮ್ಸು ನಾವು ಅನ್ನದಲ್ಲೂ ಹಾಕ್ತೀವಿ, ಸರಿನಾ? ಮತ್ತೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಗ್ರೀನ್ ಚಿಲ್ಲಿ ಪೇಸ್ಟು, ಅದು ನೆಕ್ಸ್ಟು ನಾನು ಆಡ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್, ಅದನ್ನು ಹಾಕೋಬೇಕು. ಜಿಂಜರ್ ಫ್ರೆಂಡ್ಸ್, ಇವಾಗ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯ್ದು ಪೇಸ್ಟ್. ಸೊ ಅದನ್ನು 1.5 ಸ್ಪೂನ್ ಅಷ್ಟು ಹಾಕ್ತಾವ್ರೆ. ಸೊ ನೋಡಿ, ನೀವು ಚಿಕನ್ ತಕ್ಕನಾಗೆ ನೀವು ಹಾಕೋಬೇಕು. ಸೊ ನೆಕ್ಸ್ಟು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ನಾನ್ ವೆಜ್ಗೆಲ್ಲ ಅರಿಶಿನ ಇರಲೇಬೇಕಲ್ವಾ, ಸೊ ಹಾಗಾಗಿ ಅರಿಶಿನ ಹಾಕೋತಾ ಇದ್ದೀವಿ. ಅದಾದಮೇಲೆ ಮೇನ್ ಇಂಗ್ರೀಡಿಯೆಂಟು ಮೊಸರು. ಸೊ ಫ್ರೆಂಡ್ಸ್, ಇವಾಗ ಮೊಸರನ್ನ ಹಾಕೋತವ್ರೆ. ಮೊಸರನ್ನ ನಾವು 1/4 ಲೀಟ್ರಷ್ಟು ಹಾಕೋತಾ ಇದ್ದೀವಿ. ಏನಕ್ಕೆಂದರೆ ಅದು ಚೆನ್ನಾಗಿ ಮ್ಯಾರಿನೇಟ್ ಮಾಡುತ್ತೆ ಮತ್ತು ಅದೇ ಜಾಸ್ತಿ ಚೆನ್ನಾಗಿ ಫ್ಲೇವರ್ನ ಕೊಡೋದು. ಸೊ ಹಾಗಾಗಿ ಮೊಸರನ್ನ ನಾನು ಇದೆಲ್ಲ ಹಾಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಸೊ ಇದನ್ನು ನಾವಿವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು 1 ಅವರ್ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಡ್ತೀವಿ. ಹಾಂ. ಸೊ ನೆಕ್ಸ್ಟು ಇದು ಮ್ಯಾರಿನೇಟ್ ಆಗೋ ತನಕ ನಾವೇನು ಮಾಡ್ತೀವಿ, ಒಂದು ರೈಸ್ನ ತೊಗೊಂಡು ಇದು ಮಾಡಿಬಿಡ್ತೀವಿ. ಅಂದರೆ ಅರ್ಧ ಬಾಯ್ಲ್ ಆಗಬೇಕು ಫ್ರೆಂಡ್ಸ್, ಆ ಥರ ಬಾಯ್ಲ್ ಮಾಡಬೇಕು. ಸೊ ಇದನ್ನು ಇವಾಗ ಮ್ಯಾರಿನೇಟ್ ಮಾಡೋಕ್ಕೆ ಬಿಡೋಣ ಫ್ರೆಂಡ್ಸ್. ಇದಕ್ಕೆ ನಾನು ಕೊತ್ತಂಬರಿ ಮತ್ತು ಪುದೀನಾನ ಹಾಕ್ಕೊಂಡಿರಲಿಲ್ಲ. ಸೊ ಅದಾದಮೇಲೆ ಇಲ್ಲಿ ನಾನು ಈರುಳ್ಳಿನ ಸ್ವಲ್ಪ ಎಣ್ಣೆಲಿ ರೋಸ್ಟ್ ಮಾಡಿಬಿಟ್ಟು ಅದನ್ನು ಹಾಕೋತಿದ್ದೀನಿ. ಸೊ ಇದಿಷ್ಟು ನಾನು ಅರ್ಧ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅನ್ನಕ್ಕೆ ಮತ್ತು ಇದು ಸ್ವಲ್ಪ ಚಿಕನ್ಗೆ. ಸೊ ನೀವು ನೋಡ್ಬೋದು ಇವಾಗ ಇದನ್ನು ನೀಟಾಗಿ ನಾನು ಆಗಲೇ ಅರ್ಧ ಗಂಟೆ ಆಯಿತು ಮ್ಯಾರಿನೇಟ್ ಮಾಡೋಕ್ಕಿಟ್ಟು. ಇವಾಗ ಅದನ್ನು ಮಿಕ್ಸ್ ಮಾಡಿಕೊಂಡೆ. ಇನ್ನು ಅರ್ಧ ಗಂಟೆ ಇದನ್ನು ಪುನಃ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಕೋತೀನಿ. ಅಷ್ಟರಲ್ಲಿ ಅನ್ನಕ್ಕೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೋತೀನಿ
ಫ್ರೆಂಡ್ಸ್ ಇವಾಗ ನಾನು ಚಿಕನ್ನ ಬಾಯ್ಲ್ ಆಗೋಕ್ಕೆ ಇಟ್ಕೊಂಡಿದ್ದೀನಿ, ಅಂದರೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ಕಡೆ ನಾನು ನೀರನ್ನ ಬಾಯ್ಲ್ ಆಗೋಕ್ಕೆ ಇಟ್ಕೊಂಡಿದ್ದೆ. ಏನಕ್ಕಂದರೆ ನಾವು ಅನ್ನನ ಮಾಡ್ಕೋಬೇಕಲ್ವಾ, ಸೊ ಅದಕ್ಕೆ ನೀರನ್ನ ಈ ಕಡೆ ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ನಾನು ತೋರಿಸ್ಕೊಂಡಿರೋಂಥ ಮಸಾಲೆ ಎಲ್ಲ ಚಕ್ಕೆ ಲವಂಗ ಜೀರಿಗೆ ಕಸ್ತೂರಿ ಮೆಥಿ ಪಲಾವ್ ಎಲೆ ಮತ್ತು ಇದು ಕೊತ್ತಂಬರಿ ಮತ್ತು ಪುದೀನ ಮತ್ತು ಇದು ಈರುಳ್ಳಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೆಣಸಿನ್ಕಾಯಿ ಪೇಸ್ಟು 3 ಇದೆ ಇದರಲ್ಲಿ. ಸೊ ಇಷ್ಟನ್ನು ನಾನು ಈಗ ಒಂದೊಂದಾಗಿ ಅಕ್ಕಿ ಒಳಗಡೆ ಅಂದರೆ ಬಾಯ್ಲ್ ಆಗ್ತಿದೆಯಲ್ಲ ನೀರು ಅದರೊಳಗಡೆ ಹಾಕೋತೀನಿ. ಅದಾದಮೇಲೆ ನಾನು ಕೊತ್ತಂಬರಿ ಮತ್ತು ಪುದೀನೂ ಕೂಡ ಇದರೊಳಗಡೆನೇ ಹಾಕೊಂಡಿದ್ದೀನಿ. ಈಗ ಅದ್ರ ಜೊತೆಗೆ ನಾನು ಈರುಳ್ಳಿನೂ ಕೂಡ ಹಾಕೋತೀನಿ. ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು ಚಿಕನ್ನು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಹೊತ್ತು ನಾವು ತಿರುಗಿಸ್ತಾ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ನ 1 ಸ್ಪೂನ್ ಅಷ್ಟು ನಾನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡಬೇಕು, ಯಾಕೆಂದರೆ ಅಲ್ಲಿರೋ ಫ್ಲೇವರ್ಸ್ ಎಲ್ಲ ನೀರಿಗೆ ಆಗಬೇಕು. ಸೊ ಅಲ್ಲಿಗಂಟ ನಾವು ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ. ಇವಾಗ ನಾನು 1.5 ಕಪ್ಪಷ್ಟು ಅಕ್ಕಿನ ತೊಳೆದಿಟ್ಕೋತೀನಿ. ಫ್ರೆಂಡ್ಸ್ ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿ ಮತ್ತು ಸ್ವಲ್ಪ ಒಂದೇ ಒಂದು ಹಿಡಿಯಷ್ಟು ನಾನು ಬಾಸ್ಮತಿ ಅಕ್ಕಿನ ಹಾಕ್ಕೊಂಡು ತೊಳೆದಿಟ್ಕೊಂಡು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊತಾ ಇದ್ದೀನಿ. ಈಗ ನಾವು ಬಾಯ್ಲ್ ಆಗ್ತಿರೋ ಅಂಥ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ನಾವು ಚಿಕನ್ಗೂ ಉಪ್ಪು ಹಾಕಿರ್ತೀವಿ. ಸೊ ಇದಕ್ಕೆ ನೀವು ಬರೀ ಬಾಯ್ಲ್ ಆಗೋಷ್ಟು ಮಾತ್ರ ಉಪ್ಪನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಫ್ರೆಂಡ್ಸ್ ನೀರು ಇವಾಗ ಬಾಯ್ಲ್ ಆಗ್ತಿದೆ. ನಾನು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಇವಾಗ ಒಂದ್ಸತಿ ಅಕ್ಕಿನ ಹಾಕ್ಕೊಂಡ್ಮೇಲೆ ಈ ಥರ ಸ್ಟಿರ್ ಮಾಡ್ಕೋಬೇಕು, ಅಂದರೆ ಏನಾದರೂ ಅಡಿಯಲ್ಲಿ ಕೂತ್ಬಿಟ್ಟು ತಳ ಹಿಡಿಯುತ್ತೆ ಅಂತ ಅಷ್ಟೆ. ಸೊ ಇದು ಅರ್ಧಂಬರ್ಧ ಬೇಯೋವರೆಗೂ ಬಿಡಬೇಕು. ಅರ್ಧಂಬರ್ಧ ಬೆಂದಮೇಲೆ ನಾವು ಈ ಕಡೆ ಆಗ್ತಿದೆಯಲ್ಲ ಚಿಕನು, ಇದಕ್ಕೆ ಲೇಯರ್ ಬೈ ಲೇಯರು ಹಾಕ್ಕೋಬೇಕು. ಸೊ ಅದನ್ನು ನಾನು ತೋರಿಸ್ತೀನಿ. ಇವಾಗ ಅದು ಬಾಯ್ಲ್ ಆಗಲಿ. ಫ್ರೆಂಡ್ಸ್ ಇವಾಗ ನಾನು ಅಕ್ಕಿ ಈಗ ಅರ್ಧ ಬಾಯ್ಲ್ ಆಗಿದೆ, ಅದನ್ನು ಒಂದು ಪಾತ್ರೆಗೆ ಸೋರಿಸ್ಕೊತಾ ಇದ್ದೀನಿ. ನೀರನ್ನ ಸಪ್ರೇಟ್ ಮಾಡಿಕೊಂಡು ಅಕ್ಕಿನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಇವಾಗ ಚಿಕನ್ ಬೆಂದಿದೆ. ನಾವೇನು ಮಾಡಿದ್ದೀವಿ ಅಂದರೆ ಅರ್ಧ ಚಿಕನ್ನ ಈ ಥರ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀವಿ, ಅಂದರೆ ಲೇಯರ್ ಬೈ ಲೇಯರ್ ಹಾಕೋಣ ಅಂತ. ಇದು ಫಸ್ಟ್ ಲೇಯರ್ ಆಗುತ್ತೆ. ಸೊ ಇದ್ರ ಮೇಲೆ ಸೆಕೆಂಡ್ ಲೇಯರ್ ಅನ್ನನ ಹಾಕ್ತೀವಿ, ಅದ್ರ ಮೇಲೆ ಚಿಕನ್ ಹಾಕಿ ಆಮೇಲೆ ಅನ್ನನ ಮುಚ್ತೀವಿ. ಇವಾಗ ಇದ್ರ ಮೇಲೆ ನಾವು ಈಗ ಅನ್ನ ಹಾಕೋಣ ಬನ್ನಿ. ಫ್ರೆಂಡ್ಸ್ ಇವಾಗ ಅರ್ಧನ ಅಕ್ಕಿನ ನಾನು ಹಾಕ್ತಾ ಇದ್ದೀನಿ. ಇವಾಗ ನಾನು ನೀಟಾಗಿ ಅನ್ನನ ಸ್ಪ್ರೆಡ್ ಮಾಡ್ಕೋತೀನಿ. ಅಂದರೆ ಫುಲ್ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್, ಸ್ವಲ್ಪ ಲೈಟಾಗಿ ಈ ಥರ ಮಿಕ್ಸ್ ಅಂದರೆ ಸ್ಪ್ರೆಡ್ ಮಾಡ್ಕೊಳ್ಳಿ ಅಷ್ಟೇ. ನಾವು ಚಿಕನ್ನ ನಾವು ಅಲ್ಲಾಡಿಸ್ಬಾರ್ದು. ಸೊ ಹಾಗೆ ಇವಾಗ ಇದ್ರ ಮೇಲೆ ನಾವು ಇವಾಗ ಚಿಕನ್ನ ಹಾಕೊಳ್ಳೋಣ. ನೋಡಿ ನಾನಿಲ್ಲಿ ಚಿಕನ್ನ ಹಾಕೋತಾ ಇದ್ದೀನಿ, ಎಲ್ಲ ಕಡೆಗೂ ಆಗೋ ಥರ ಹಾಕೋತಿದ್ದೀನಿ. ಅದು ಗ್ರೇವಿ ಮಧ್ಯದಲ್ಲಿ ಬರೋ ಥರ ಮಾಡ್ಕೊಂಡಿದ್ದೀನಿ. ಚಿಕನ್ ಪೀಸ್ ಎಲ್ಲ ಸೈಡಲ್ಲಿ ಬರೋ ಥರ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ಈಗ ಲಾಸ್ಟ್ ಲೇಯರ್ ಅಕ್ಕಿನ ನಾನು ಇವಾಗ ಹಾಕೋತಾ ಇದ್ದೀನಿ, ಅಂದರೆ ಅನ್ನನ ಫುಲ್ಲು ನೀಟಾಗಿ ಥರ ನೀವು ಎಲ್ಲನೂ ಬಳ್ದು ಹಾಕೋಬಿಡ್ಬೋದು. ಫ್ರೆಂಡ್ಸ್ ಇವಾಗ ನಾನು ನೀಟಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಅಂದರೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಅಕ್ಕಿನ. ನೀವು ನೋಡ್ತಿರ್ಬೋದು ಇಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲ್ಗಡೆ ನಾವು 1 ಸ್ಪೂನು ತುಪ್ಪನ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ವಾವ್ 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ಇವಾಗ ತವ ಮೇಲೆ ಇಟ್ಟು ಇದನ್ನು ದಮ್ ಮಾಡೋಕ್ಕೆ ಬಿಡಬೇಕು. 20 ಮಿನಿಟ್ಸು ದಮ್ ಆಗಕ್ಕೆ ಬಿಡಬೇಕು. ಫ್ರೆಂಡ್ಸ್ ನೋಡಿ ಇವಾಗ ನಾನು ಒಂದು ತವಾನ ಇಟ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಇವಾಗ ನಾವು ಯಾವ್ದನ್ನ ದಮ್ ಮಾಡಬೇಕು ಅದನ್ನ ಇಟ್ಕೊತಾ ಇದ್ದೀನಿ. ಈ ಥರ ಇಡೋದ್ರಿಂದ ಏನಾಗುತ್ತಪ್ಪ ಅಂದರೆ ತಳ ನಮಗೆ ಅಷ್ಟು ಹಿಡಿಯಲ್ಲ. ಸೊ ಹಾಗಾಗಿ ಈ ಮೆಥಡ್ನ ನಾವು ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್ ಇದು ಯಾವುದಪ್ಪ ನೀರು ಅಂದರೆ ನಾವು ಅನ್ನನ ಬಾಯ್ಲ್ ಮಾಡ್ಕೊಂಡಿದ್ವಲ್ಲ, ಸೊ ಅದೇ ಅಕ್ಕಿದು ನೀರನ್ನ ನಾನು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನಮಗೆ ಈಗ ಅಳತೆ ತಕ್ಕನಾಗಿ ನೋಡ್ಕೋಬೇಕು. ಈಗ ನಾವು ನೋಡಿ ಅನ್ನ ಆಗೋಕ್ಕೆ ಇನ್ನೊಂದು ಸ್ವಲ್ಪ ಬೇಕಾಗಿದೆ. ಸೊ ಒಂದು ಸ್ವಲ್ಪ ನೀರನ್ನ ನಾನು ಹಾಕೋತಿದ್ದೀನಿ ಅಷ್ಟೇ. ಫ್ರೆಂಡ್ಸ್ ಇವಾಗ ನಾನು ಲಿಡ್ನ ಮುಚ್ಕೊಡ್ತಾ ಇದ್ದೀನಿ. ಸೊ ಇದನ್ನು 20 ಮಿನಿಟ್ಸ್ ಆಗಕ್ಕೆ ಬಿಟ್ಟರೆ ನಮ್ಮ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಆದಮೇಲೆ ಹೇಗೆ ಬರುತ್ತೆ ಅಂತ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಓ ಫ್ರೆಂಡ್ಸ್ ಇವಾಗ ಬಿರಿಯಾನಿ ರೆಡಿಯಾಗಿದೆ, ತಿನ್ನಬೇಕು. ಸೊ ದೀಪಕ್ಕು ಸೌತೆಕಾಯಿ ಕಟ್ ಮಾಡ್ತಾವ್ರೆ. ಇವಾಗ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀವಿ ಹೇಗಿದೆ ಬಿರಿಯಾನಿ, ನೀವು ಟ್ರೈ ಮಾಡ್ಬೋದಾ ಅಂತ. ಫ್ರೆಂಡ್ಸ್ ಇವಾಗ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಹೇಗೆ ಬಂದಿದೆ ಬಿರಿಯಾನಿ ಅಂತ. ಹಾಕಿಸ್ಕೊಂಡಿದ್ದೀನಿ, ನೋಡ್ತಾ ಇದ್ರೆ ಬಾಯಲ್ಲೆಲ್ಲ ಫುಲ್ ನೀರು ಬರ್ತೈತೆ ಫ್ರೆಂಡ್ಸ್.
ಫ್ರೆಂಡ್ಸ್ ನಿಜವಾಗ್ಲೂ ಸಕ್ಕತ್ತಾಗೈತೆ. ನೀವು ಒಂದ್ಸಲಿ ಮನೇಲಿ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ನಾನೀಗ ಫುಲ್ ಎಲ್ಲ ಖಾಲಿ ಮಾಡಬೇಕು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.